ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿರಿ ಕನ್ನಡ 8ನೇಯ ತರಗತಿ ಮಗ್ಗದ ಸಾಹೇಬ ಈ ಪಾಠದ ಪ್ರಶ್ನೋತ್ತರಗಳು ಭಾಷಾಭ್ಯಾಸವನ್ನು ನೋಡೋಣ. ಬಾಗಲೋಡಿ ದೇವರಾಯ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ. ಬಾಗಲೋಡಿ ದೇವರಾಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಇವರು 1927ರಂದು ಜನಿಸಿದರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ನಂತರ ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ಮಾಸ್ತಿ ಹಾಗೂ ಇವರು ಸಮಕಾಲೀನರು. ಇವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು. ಇವರ ಕಥಾ ಸಂಗ್ರಹಗಳು ಈ ರೀತಿ ಇವೆ: ಹುಚ್ಚು ಮುನಸೀಫಾ ಹಾಗೂ ಇತರ ಕಥೆಗಳು, 2 ಆರಾಧನಾ, 3 ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ನಂತರ ಬಾಗಲೋಡಿ ದೇವರಾಯ್ ಇವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನರಾಗ್ತಾರೆ. ಪದಗಳ ಅರ್ಥ: ಅಭೀಷ್ಟ ಅಂದರೆ ಬಯಸಿದ್ದು, ಅಧಿಪತ್ಯ ಯಜಮಾನಿಕೆ, ಗಣಿಸದೆ ಲೆಕ್ಕಿಸದೆ, ಚಿಂದಿ ಚೂರು, ಪ್ರಶಂಸೆ ಹೊಗಳಿಕೆ, ವಿಲಾಯತಿ ವಿದೇಶ ಅನ್ಯದೇಶ, ಆಚ್ಛಾದಿತ ಮುಚ್ಚಲ್ಪಟ್ಟ, ಕಳೇಬರ ಮೃತದೇಹ ಶರೀರ, ಗೌಪ್ಯ ಗುಟ್ಟು ರಹಸ್ಯ, ಪರಿವರ್ತನೆ ಬದಲಾವಣೆ, ಭಿಕಾರಿ ನಿರ್ಗತಿಕ, ಹಸನ್ಮುಖಿ ನಗುಮುಖ ಉಳ್ಳವನು. ಟಿಪ್ಪಣಿ: ಸಾಹೇಬ್ ಬಹದ್ದೂರ್ ಅಂದರೆ ಮೊಘಲ್ ರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ಸಮಾಜದ ವ್ಯಕ್ತಿಗಳಿಗೆ ಕೊಡುತ್ತಿದ್ದ ಗೌರವಪೂರ್ವಕ ಬಿರುದು. 2ನೇದು ಉರುಸ್, ಮಹಮದೀಯ ಸಾಧುಗಳ ಪುಣ್ಯತಿಥಿ ಮತ್ತು ಅಂದು ನಡೆಸುವ ಜಾತ್ರೆ. 3ನೇದು ಪದ್ಮಭೂಷಣ, ಕಲೆ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಭಾರತ ಸರ್ಕಾರ ನೀಡುವ ಮೌಲಿಕ ಪ್ರಶಸ್ತಿ. ಅಭ್ಯಾಸವನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಉತ್ತರ: ರಹೀಮ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ಎಷ್ಟು ವರ್ಷಗಳಾಗಿತ್ತು? 20 ವರ್ಷಕ್ಕೂ ಹೆಚ್ಚಾಗಿತ್ತು. 2ನೇಯ ಪ್ರಶ್ನೆ: ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು? ಹುಸೇನ್ ಸಾಹೇಬರ ಮನೆತನದವರಿಗೆ ರಥೋತ್ಸವ ಸಮಯದಲ್ಲಿ ದೇವಾಲಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು. ಯಾವ ಹಕ್ಕಿತ್ತು? ರಥೋತ್ಸವ ಸಮಯದಲ್ಲಿ ದೇವಾಲಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು. ನಂತರ 3ನೇಯ ಪ್ರಶ್ನೆ: ಅಬ್ದುಲ್ ರಹೀಮನ ಹಠವೇನು? ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕೆಂಬುದು ಅಬ್ದುಲ್ ರಹೀಮನ ಹಠವಾಗಿತ್ತು. ಏನು ಹಠ ಆಗಿತ್ತು? ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕೆಂಬುದು ಅಬ್ದುಲ್ ರಹೀಮನ ಹಠವಾಗಿತ್ತು. ನಂತರ 4ನೇಯ ಪ್ರಶ್ನೆ: ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ? ಒಬ್ಬ ಮಗ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ, ಮತ್ತೊಬ್ಬ ಪೋಸ್ಟ್ ಮಾಸ್ಟರ್ ಆಗಿ ತಂದೆಯ ಆಸೆಯನ್ನು ನೆರವೇರಿಸಿದರು. 5ನೇಯ ಪ್ರಶ್ನೆ: ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ? ಉತ್ತರ: ಮಗನಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದ ಬಿಡಿಸಿದನು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿರಿ. ಹುಸೇನ್ ಸಾಹೇಬರು
ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಎರಡನೆಯ ಪ್ರಶ್ನೆ. ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು? ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇರಬೇಕೆಂಬ ಸಂಪ್ರದಾಯ ಇತ್ತು. ನಂತರ ಮೂರನೆಯ ಪ್ರಶ್ನೆ. ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಲೇಖಕರ ತಾಯಿ ಒಮ್ಮೆ ಕಾಯಿಲೆ ಬಿದ್ದ ಕಾರಣ ಏನನ್ನೂ ಮಾಡಲಾಗದೆ ಅಂಗಡಿಯಿಂದ ಲಡ್ಡುಗಳನ್ನು ತಂದು ಹಂಚಿದರು. ನಿಮ್ಮ ಮನೆಯ ಒಂದು ತುಂಡು ಬೆಲ್ಲ ಅಥವಾ ಕಲ್ಲು ಸಕ್ಕರೆಯ ಹರಳನ್ನು ಕೊಟ್ಟರೆ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೆವು. ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಬಿಟ್ಟು ಅಂಗಡಿಯ ಮಿಠಾಯಿ ಕೊಡುವುದು ಸರಿಯೇ ಎಂದು ಅತಿಥಿಗಳು ಆಕ್ಷೇಪಿಸಿದರು. ನಾಲ್ಕನೆಯ ಪ್ರಶ್ನೆ. ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು? ಕರೀಮನು ಮಗ್ಗದ ಕೆಲಸವನ್ನು ಸುಲಭವಾಗಿ ಕಲಿತು ನಿಪುಣನಾಗಿ ಬಿಟ್ಟಿದ್ದ. ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ 1 ಬೆಳ್ಳಿ ಪದಕ ಹಾಗೂ 100 ರೂಪಾಯಿ ಬಹುಮಾನವಾಗಿ ಬಂದಿತ್ತು. ಜೊತೆಗೆ ಸಾಕಷ್ಟು ಪ್ರಶಂಸೆಯನ್ನು ಪಡೆದಿದ್ದನು. ಐದನೆಯ ಪ್ರಶ್ನೆಯನ್ನು ನೋಡೋಣ. ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು? ಶಾಲಾ ವಾರ್ಷಿಕೋತ್ಸವದಂದು ಕರೀಮನು ಒಂದು ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನು ಅಭಿನಯಿಸಲು ತಾಯಿಯಿಂದ ಚಿನ್ನದ ಸರವನ್ನು ಎರವಲು ತೆಗೆದುಕೊಂಡನು. ಬಳಿಕ ಸರವನ್ನು ಹಿಂತಿರುಗಿಸದೆ ಕಾಣೆಯಾದನು. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಓಕೆನಾ? ನವೀನ ಶಿಕ್ಷಣ ವೈಶಿಷ್ಟ್ಯಗಳೇನು? ಮಹಾತ್ಮ ಗಾಂಧಿಯ ಪ್ರೇರಣೆಯಿಂದ ಶಾಲೆಗಳಲ್ಲಿ ನವೀನ ಶಿಕ್ಷಣವು ಪ್ರಾರಂಭವಾಯಿತು. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿಯ ಕೆಲಸ, ಕೆಲವರಿಗೆ ಕೃಷಿ ಕೆಲಸ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಲಾಗುತ್ತಿತ್ತು. 2. ಶಂಕರಪ್ಪ ಅವರು ರಹೀಮನ ಬಳಿ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ. ವಾರ್ಷಿಕೋತ್ಸವದ ನಂತರ ಕರೀಮ ಮನೆಗೆ ಬಾರದೆ ಹೊರಟು ಹೋದ. ಕೆಲವು ವರ್ಷಗಳ ನಂತರ ಬೆಳೆದು ಯುವಕನಾಗಿ ಮನೆಗೆ ಬಂದಿದ್ದಾನೆ. ತಂದೆ ಕರೀಮನಿಗೆ ಬಾಗಿಲು ತೆರೆಯಲಿಲ್ಲ. ನಂತರ ಕರೀಮನು ನಿವೃತ್ತರಾಗಿದ್ದ ಶಂಕರಪ್ಪ ಗುರುಗಳ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದನು. ಆಗ ಶಂಕರಪ್ಪನವರು ಬಾಗಿಲು ಬಡಿದು 1 ಗಂಟೆ ಗೋಗರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು. ಆದರೆ ಎಲ್ಲವೂ ನಿಷ್ಫಲವಾಯಿತು.
ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕರೀಮ ಧನವಂತನಾದ ಬಗೆ ಹೇಗೆ ವಿವರಿಸಿರಿ. ಕರೀಮನು ಚಿಕ್ಕಂದಿನಿಂದಲೇ ಮಗ್ಗದ ಕೆಲಸದಲ್ಲಿ ನಿಪುಣನಾಗಿದ್ದ. ಇವನು ಸಣ್ಣ ಪ್ರಾಯದಲ್ಲೇ ಮಗ್ಗದ ಸರಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದ್ದ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದನು. ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದನು. ನಂತರದ ದಿನಗಳಲ್ಲಿ ರಾಷ್ಟ್ರಪತಿಯವರಿಂದ ಪದ್ಮಭೂಷಣ ಬಿರುದನ್ನು ಪಡೆದುಕೊಂಡು ತಂದೆಯ ಹೆಸರಿಗೆ ಕೀರ್ತಿಯನ್ನು ತಂದಿದ್ದನು. ಎರಡನೆಯ ಪ್ರಶ್ನೆ, ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು? ಉತ್ತರ, ರಹೀಮನ ಕುಟುಂಬದ ಪೂರ್ವಜರು ಮಗ್ಗದ ಕಾಯಕದಲ್ಲಿ ತೊಡಗಿದ್ದರು. ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ದೇಶದಲ್ಲಿ ಹೇರಿಬಿಟ್ಟರು. ಅವು ನಿಜಕ್ಕೂ ನಿಕೃಷ್ಟಗಳಾಗಿದ್ದವು. 1 ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂದಿಯಾಗುತ್ತಿದ್ದವು. ಆದರೆ ಬಹಳ ಅಗ್ಗದ ದರದಲ್ಲಿ ಸಿಗುತ್ತಿತ್ತು. ಗುಣರಹಿತವಾಗಿದ್ದರೂ ಅಗ್ಗದ ಬೆಲೆಗೆ ಸಿಗುತ್ತಿದ್ದ ಬಟ್ಟೆಗಳನ್ನೇ ಜನರು ಕೊಳ್ಳುತ್ತಿದ್ದರು. ಅಗ್ಗದ ಬೆಲೆ ಅಂದರೆ ಕಡಿಮೆ ಬೆಲೆಗೆ ಸಿಗುತ್ತಿತ್ತು. ಕಡಿಮೆ ಬೆಲೆಗೆ ಸಿಗುತ್ತಾ ಇರೋದ್ರಿಂದ ಜನರು ಅದನ್ನೇ ತಗೊಳ್ತಾ ಇದ್ದರು. ಇದರಿಂದಾಗಿ ಮಗ್ಗದವರಿಗೆ ಕೆಲಸವಿಲ್ಲದೆ ಅನ್ನಕ್ಕೆ ಸಂಚಕಾರವಾಯಿತು. ಮಗ್ಗದವರು ಭಿಕಾರಿಗಳಾದರು. ಇದರಿಂದ ರೋಸಿ ಹೋದ ರಹೀಮನಿಗೆ ಯಾರಾದರೂ ಮಗ್ಗದ ಸಾಹೇಬರು ಎಂದು ಕರೆದರೆ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಅದು ಮಗ್ಗವಲ್ಲ, ಕೊರಳಿಗೆ ಹಗ್ಗ ಎಂದು ರೋಷದ ಮಾತನಾಡುತ್ತಿದ್ದರು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. 1. ಮಗ್ಗವಲ್ಲ, ಕೊರಳ ಹಗ್ಗ. ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ರಹೀಮನು ಹೇಳುತ್ತಾನೆ. ಮಗ್ಗದ ಕೆಲಸ ನಿಂತು ಹೋಗಿ ಮಗ್ಗದಿಂದ ಸಂಪಾದನೆಯಾಗದೆ ಊಟಕ್ಕೂ ಕಷ್ಟಪಡಬೇಕಾದ ಸ್ಥಿತಿ ಬಂದು ಮಗ್ಗದವರೆಲ್ಲ ಭಿಕಾರಿಗಳಾದರು. ಕೆಲಸವನ್ನು ನಿಲ್ಲಿಸಿ 20 ವರ್ಷಗಳಾದರೂ ರಹೀಮರನ್ನು ಮಗ್ಗದ ಸಾಹೇಬ ಎಂದು ಕರೆಯುತ್ತಿದ್ದರು. ಇದರಿಂದ ರೋಷಗೊಂಡು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ, ಕೊರಳಿಗೆ ಹಗ್ಗ ಎಂದು ಹೇಳುತ್ತಿದ್ದರು. ಪ್ರಸ್ತುತ ವಾಕ್ಯದಲ್ಲಿ ಗುಡಿ ಕೈಗಾರಿಕೆಗಳು ಗತಿಸಿ ಹೋಗುತ್ತಿರುವುದರ ಬಗ್ಗೆ ವಿವರಿಸಲಾಗಿದೆ. ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ರಹೀಮನು ತನ್ನ ಮಗನಾದ ಕರೀಮನ ಬಗ್ಗೆ ಮನೆಯವರಿಗೆ ಹೇಳುತ್ತಾನೆ. ಕರೀಮನು ಶಾಲಾ ವಾರ್ಷಿಕೋತ್ಸವದ ನಾಟಕದಲ್ಲಿ ಅಭಿನಯಿಸಲು ತಾಯಿಯ ಹಳೆಯ ಚಿನ್ನದ ಸರವನ್ನು ಪಡೆದಿದ್ದನು. ವಾರ್ಷಿಕೋತ್ಸವದ ನಂತರ ಮನೆಗೆ ಮತ್ತೆ ಬರಲೇ ಇಲ್ಲ. ಈ ಸಂದರ್ಭದಲ್ಲಿ ರಹೀಮನು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ತಂದೆ ಮಕ್ಕಳಲ್ಲಿ ಉಂಟಾದ ವಿರಸದ ಬಗ್ಗೆ ಹೇಳಲಾಗಿದೆ. ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡದೇ ಇದ್ದಾಗ ಪೋಷಕರಿಗೆ ಆಗುವ ನೋವು ಮತ್ತು ಕೋಪ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ಕರೀಮನು
ತನ್ನ ಗುರುಗಳಾದ ಶಂಕರಪ್ಪನವರಿಗೆ ತಂದೆಯು ತನ್ನನ್ನು ಮನೆಗೆ ಸೇರಿಸದೆ ಬಾಗಿಲು ಹಾಕಿದಾಗ ಗುರುಗಳ ಬಳಿ ಬಂದು ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿಕೊಳ್ಳುತ್ತಾ ಈ ವಾಕ್ಯವನ್ನು ವಿನಮ್ರದಿಂದ ಕೇಳಿಕೊಂಡನು. ಶಿಷ್ಯನಿಗೆ ಗುರುಗಳ ಬಗ್ಗೆ ಇದ್ದ ವಿಶ್ವಾಸ ಮತ್ತು ಗುರು ಶಿಷ್ಯರ ಅಗಾಧ ಪ್ರೇಮ ನಂಬಿಕೆಗಳು ಈ ವಾಕ್ಯದಲ್ಲಿ ವ್ಯಕ್ತವಾಗಿವೆ. ದೇವರು ದೊಡ್ಡವನು, ದೇವರು ದಯಾಳು. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ರಹೀಮನು ತನ್ನ ಮಗ ಕರೀಮನ ಬಗ್ಗೆ ಶಂಕರಪ್ಪನವರ ಹತ್ತಿರ ಹೇಳಿದನು. ಶಂಕರಪ್ಪನವರು ವಾರ್ತಾಪತ್ರಿಕೆಯಲ್ಲಿ ರಾಷ್ಟ್ರಪತಿಗಳು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದ ಬಗ್ಗೆ ಬಂದ ವರದಿಯನ್ನು ಓದಿ ಹೇಳಿದಾಗ ಈ ವಾಕ್ಯವನ್ನು ಹೇಳಿದನು. ಕರೀಮನಿಗೆ ಸಿಕ್ಕ ಗೌರವದಿಂದ ಸಂತೋಷಪಟ್ಟು ರಹೀಂ ದೇವರು ದೊಡ್ಡವನು, ದೇವರು ದಯಾಳು, ಈ ಪ್ರಶಸ್ತಿ ಕೊಡಿಸಿದ್ದಾನೆ ಎಂಬ ಭಾವನೆ ಈ ವಾಕ್ಯದಲ್ಲಿ ಮೂಡಿಬಂದಿದೆ. ತಂದೆಗೆ ಮಗನ ಬಗೆಗಿದ್ದ ಪ್ರೀತಿ ವಾತ್ಸಲ್ಯ ಈ ವಾಕ್ಯದಲ್ಲಿ ಮೂಡಿಬಂದಿದೆ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. 1. ಅಬ್ದುಲ್ ರಹೀಮನಿಗೆ ಡ್ಯಾಶ್ ಎಂದು ಕರೆದರೆ ಬಲು ಸಿಟ್ಟು ಬರುತ್ತಿತ್ತು. ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಕರೆದರೆ ಬಲು ಸಿಟ್ಟು ಬರುತ್ತಿತ್ತು. ಉತ್ತರ: ಮಗ್ಗದ ಸಾಹೇಬ. ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಊಟಕ್ಕೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. 3ನೇಯದು, ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. 4. ಶಂಕರಪ್ಪ ಅವರು ಡ್ಯಾಶ್ ಹಿಂತೆರಳಿದರು. ಮುಖ ಬಾಡಿಸಿಕೊಂಡು ಹಿಂತೆರಳಿದರು. 5ನೇಯದು, ನನಗೆ 2 ಮಕ್ಕಳು. ಡ್ಯಾಶ್ ಪರಿಚಯ ನನಗಿಲ್ಲ. ಕಳ್ಳನ ಪರಿಚಯ ನನಗಿಲ್ಲ. ಇದಿಷ್ಟು ಬಿಟ್ಟ ಪದಗಳಾಯಿತು. ಪಾಠದ ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ. ಅಭ್ಯಾಸ ಚಟುವಟಿಕೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಅವುಗಳನ್ನು ಹೇಗೆ ವರ್ಗೀಕರಿಸುವಿರಿ? ವಿವರಿಸಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳನ್ನು ಈ ಕೆಳಕಂಡಂತೆ ವರ್ಗೀಕರಿಸಬಹುದು. 1. ಸ್ವರಗಳು. 2. ವ್ಯಂಜನಗಳು. 3. ಯೋಗವಾಹಗಳು. ಮೊದಲಿಗೆ ಸ್ವರಗಳನ್ನು ನೋಡೋಣ. ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಓ, ಔ ಇದು ಸ್ವರಾಕ್ಷರಗಳು. ನಂತರ 2ನೇಯದು ವ್ಯಂಜನಗಳು. ವ್ಯಂಜನಗಳನ್ನು 2 ಭಾಗವಾಗಿ ವಿಂಗಡಿಸಬಹುದು. 1. ವರ್ಗೀಯ ವ್ಯಂಜನಗಳು. 2. ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಯಾವ್ಯಾವುದು ಅಂದರೆ ಕ ವರ್ಗ: ಕ, ಖ, ಗ, ಘ. ಚ, ಛ, ಜ, ಝ, ಞ. ಟ, ಠ, ಡ, ಢ, ಣ. ತ, ಥ, ದ, ಧ, ನ. ಪ, ಫ, ಬ, ಭ, ಮ. ಅವರ್ಗೀಯ ವ್ಯಂಜನಗಳು: ಯ, ರ, ಲ, ವ, ಶ, ಷ, ಸ, ಹ, ಳ. ನಂತರ ಯೋಗವಾಹಗಳು: ಅನುಸ್ವಾರ, ವಿಸರ್ಗ. ನಂತರ 2ನೇಯದು ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ. ಹ್ರಸ್ವ ಸ್ವರಗಳು ಅ, ಇ, ಉ, ರು, ಎ, ಓ. ದೀರ್ಘ ಸ್ವರಗಳು ಆ, ಈ, ಉ, ಆ, ಈ, ಉ, ಎ, ಐ, ಓ, ಔ. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ. ಮಹಾಪ್ರಾಣಾಕ್ಷರಗಳು ಹೀಗಿವೆ: ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ನಂತರ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳನ್ನು ತಿಳಿಸಿ. ವರ್ಗೀಯ ಅಕ್ಷರಗಳು ಹೀಗಿವೆ: ಖ, ಖ, ಗ, ಘ, ಞ ಗ ವರ್ಗ. ಚ, ಛ, ಝ, ಝ, ಞ ಚ ವರ್ಗ. ಟ, ಠ, ಡ, ಢ, ಣ. ತ, ಥ, ದ, ಧ, ನ. ಪ, ಫ, ಪ, ಫ, ಬ, ಭ, ಮ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳನ್ನು ಪಟ್ಟಿ ಮಾಡಿರಿ. ಅನುನಾಸಿಕ ಅಕ್ಷರಗಳು ನ, ಞ, ಣ, ನ, ಮ. ನಂತರ
ಆ. ಕೊಟ್ಟಿರುವ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಸ್ವರಾಕ್ಷರಗಳು ಅಂದರೆ ಅ, ಇ, ಉ, ರು, ಎ, ಐ, ಓ, ಔ. ಇದಿಷ್ಟು ಸ್ವರಾಕ್ಷರಗಳು. ಅಬ್ದುಲ್ಲಲ್ಲಿ ಯಾವುದು ಸ್ವರಾಕ್ಷರ? ಅ. ಅಬ್ದುಲ್ಲಲ್ಲಿ ಅ ಸ್ವರಾಕ್ಷರ. ಅವನು ಅಲ್ಲಿ ಅ. 20 ಇ. ಆದರೂ ಅ. ಅವನನ್ನು ಅ. ಇತ್ಯಾದಿ ಇ. ಇರಲಿ ಇ. ಏಕೆಂದರೆ ಎ. ಓಡಿ ಹೋದ ಓ. ಈಗ ಇ. ಏನು ಎ. ಕೊಟ್ಟಿರುವ ಪದಗಳಲ್ಲಿ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ. ಧನವಂತ ಧ. ರಥ ಥ. ಘನತೆ ಘ. ಧರ್ಮ ಧ. ಮುಖ್ಯ ಖ. ಭಕ್ಷ್ಯ ಭ. ಹಠ ಠ. ಪಾಠ ಠ. ಹಸನ್ಮುಖ ಖ. ಫಲ ಫ. ಇದಿಷ್ಟು ಮಹಾಪ್ರಾಣ ಅಕ್ಷರಗಳು. ನಂತರ ಕೊಟ್ಟಿರುವ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನಗಳನ್ನು ಬರೆಯಿರಿ. ಅವರ್ಗೀಯ ವ್ಯಂಜನಗಳು ಯಾವ್ಯಾವುದು? ಯ, ರ, ಲ, ವ, ಶ, ಸ, ಹ, ಳ. ಇದನ್ನು ಹುಡುಕಿ ಬರಿಬೇಕಾಗ್ತದೆ. ಅವನ, ಇದರಲ್ಲಿ ಯಾವುದು ಅವರ್ಗೀಯ ವ್ಯಂಜನ? ವ. ಇಂತಹ ಹ. ಅವರ್ಗೀಯ ವ್ಯಂಜನ ಯಾವುದು? ಹ. ಅದರ ರ. ಒಳಗೆ ಳ. ಕುಶಲ, ಇದರಲ್ಲಿ 2 ಅವರ್ಗೀಯ ವ್ಯಂಜನಗಳು ಇದ್ದಾವೆ. ಈಗ ನೋಡಿ, ಶ ಮತ್ತು ಲ ಎಂಬ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಹಬ್ಬ ಹ. ಬಹಳ ಹ ಮತ್ತು ಳ. ತಲ ಲ. ಸಮಯ ಸ ಮತ್ತು ಯ. ಕಾಲ ಲ. ಇದಿಷ್ಟು ಅವರ್ಗೀಯ ವ್ಯಂಜನಗಳು.